ಕರ್ನಾಟಕ ರಾಜ್ಯದ ಮಾನ್ಯ ಇಂಧನ ಸಚಿವರು ಮೊನ್ನೆ ಬಂದಂತ ಸಂದರ್ಭದಲ್ಲಿ ಅನೇಕ ಗೊಂದಲಗಳನ್ನ ಅವ್ರು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಒಂದ್ ರೀತಿ ಓದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಲ್ಲಿ ಬಂದ್ರು, ಒಂದಿಷ್ಟು ಉತ್ತರ ಕೊಟ್ಟರು, ಹೋದ್ರು. ನಾವು ಕಳೆದ ಅನೇಕ ತಿಂಗಳುಗಳಿಂದ ಅನೇಕ ಹೋರಾಟಗಳನ್ನ ನಾವೇನ್ ಮಾಡ್ತಾ ಬರ್ತಾ ಇದೀವಿ. ತಮ್ಮ ಪತ್ರಿಕೆ ಮಾಧ್ಯಮ ಮುಖಾಂತರ ಇವತ್ತು ಇದಕ್ಕೆ ಇಷ್ಟೊಂದು ದೊಡ್ಡ ಮಹತ್ವ ಕೊಟ್ಟಿದ್ರೆ ಅದಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮೊನ್ನೆ ಸಾಗರದಲ್ಲಿ ನಡೆದಿರ್ತಕ್ಕಂಥ ಹೋರಾಟ, ಅಷ್ಟು ಮಳೆ ಇದ್ರೂ ಕೂಡ ಸುಮಾರು 120ಕ್ಕೂ ಹೆಚ್ಚು ಬಸ್ಗಳಲ್ಲಿ ಎಲ್ಲ ಪರಿಸರವಾದಿಗಳು, ಪರಿಸರಕ್ಕೆ ಬೇಕಾದಂತ ಎಲ್ಲ ನಮ್ಮ ಪ್ರಮುಖರು ನಾವೆಲ್ಲರೂ ಕೂಡ ಹೋಗಿ ಸೇರಿದಂತ ಸಂದರ್ಭದಲ್ಲಿ ಮಳೆನೂ ಕೂಡ ಅವತ್ತು ಬಂತು. ಆದ್ರೆ ನಾವು ಇವತ್ತು KJ ಜಾರ್ಜ್ ಅವ್ರು ಕೇಳ್ಕೊಳ್ಳೋದು ಇಷ್ಟೇನೆ. ಒಂದು, ಈಗಾಗಲೇ ಈ ಒಂದು ವಿಚಾರ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಮಿತ್ರರು ತಮಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಹಾರಿಕೆ ಉತ್ತರ ಕೊಡದಲ್ಲೇ ನೇರವಾಗಿ ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ, ಶಿವಮೊಗ್ಗ ಜಿಲ್ಲೆಗೆ ಒಂದು ದಿನ ಬನ್ನಿ, ಸಾಧು ಸಂತರು ಎಲ್ಲ ಪ್ರಮುಖ ರಾಜಕೀಯ ಪಕ್ಷದ ನಾಯಕರುಗಳನ್ನ, ಸಂಘ ಸಂಸ್ಥೆಗಳನ್ನ ಇವರೆಲ್ಲರೂ ಕೂಡ ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರೆಲ್ಲರ ಸಲಹೆ ತಾವು ತಗೊಳ್ಳಿ. ಯಾಕೆಂತಂದ್ರೆ ಒಂದ್ ಹೇಳ್ತಿದ್ರಿ, ಬರೀ ಕೇವಲ 25 ಎಕರೆ ಮರ ಗಿಡ ಕಳಿತೀವಿ, ಪೈಪ್ಲೈನ್ ಅಳವಡಿಕೆ ಮಾಡ್ತೀವಿ, ಅದಾದ ನಂತರ ಮತ್ತೆ ಗಿಡ ನೆಡ್ತೀವಿ. ಇದು ಮಕ್ಕಳಾಟ ಅಲ್ಲ. ನಾವಿಲ್ಲಿ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆ ಪರಿಸರನ ಯಾವುದೇ ಕಾರಣಕ್ಕೂ ಕೂಡ ಒಂದು ಗಿಡನೂ ಕೂಡ ನಾವು ಕಡಿಲಿಕ್ಕೆ ನಾವು ಬಿಡಲ್ಲ. ಇದನ್ನ ಮನಗೊಂಡು ದಯಮಾಡಿ ತಾವು ಇಂಧನ ಸಚಿವರಿದ್ದೀರಿ, ಆದಷ್ಟು ಬೇಗ ಶಿವಮೊಗ್ಗ ನಗರಕ್ಕೆ ಬಂದು ಯಾವತ್ತು ತಾವು ಹೇಳ್ತೀರೋ ಅವತ್ತೇ ನಾವೆಲ್ಲಾ ಸಂಘ ಸಂಸ್ಥೆಗಳು, ಸ್ವಾಮೀಜಿಗಳು, ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕರೆದು ಒಂದು ಸಭೆ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೇನೆ.